ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡಿಬಿಡೋಣ. ಜಗತ್ತಿನಲ್ಲಿ ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ನಾಟಕವಾಡುವವರನ್ನು ಗುರುತಿಸಬಹುದು, ಆದರೆ ಮನಸ್ಸಿಗೆ ಬಣ್ಣ ಹಚ್ಚಿಕೊಂಡು ನಾಟಕವಾಡುವವರನ್ನು ಗುರುತಿಸುವುದಕ್ಕೆ ಆಗುವುದಿಲ್ಲ. ಖಂಡಿತವಾಗ್ಲೂ ಇದು ಸತ್ಯ ಅಂತ ನನಗಂತೂ ತುಂಬ ಸಲ ಅನಿಸಿದೆ ಸ್ನೇಹಿತರೆ. ಸೊ ನಿಮಗೂ ಕೂಡ ಇದು ನಿಜ ಅಂತ ಅನಿಸುತ್ತಾ ಅಂತ ಹೇಳಿ ಕಮೆಂಟಲ್ಲಿ ಕೂಡ ಶೇರ್ ಮಾಡಿ. ನಿಜ ಅಲ್ವಾ? ಯಾರಾದರೂ ಒಂದು ನಾಟಕ ಆಡ್ತಾ ಇದ್ದಾರೆ ಅಂತ ಅಂದಾಗ ಇವಾಗ ಫಿಲ್ಮಲ್ಲೆಲ್ಲ ನೋಡ್ತೀವಿ ಅಲ್ವಾ, ಕೆಲವೊಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಆದರೆ ನಾವು ಎರಡೂ ಕಡೆ ನೋಡ್ತಾ ಇರ್ತೀವಿ ಸಿಚುವೇಶನ್ನು, ಸಿನಿಮಾಗಳಲ್ಲಿ ಹಾಗೆ ಮೂವೀಸ್ಗಳಲ್ಲಿ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಸೀರಿಯಲಲ್ಲಿ ಆಗಬಹುದು. ಸೊ ಅದರಲ್ಲಿ ವಿಲನ್ ಪಾರ್ಟ್ ಏನು, ವಿಲನ್ ಏನು ಮಾಡ್ತಾ ಇದ್ದಾರೆ, ಹಾಗೆಯೇ ಹೀರೋ ಅಥವಾ ಹೀರೋಯಿನ್ ಅಥವಾ ಒಳ್ಳೆಯವರು ಏನು ಮಾಡ್ತಾ ಇದ್ದಾರೆ, ಎರಡೂ ಕೂಡ ಪಾರ್ಟನ್ನು ನಾವು ನೋಡ್ತಾ ಇರ್ತೀವಿ. ಸೊ ನಮ್ಗೆ ಅರ್ಥ ಆಗುತ್ತೆ. ಆದರೆ ಜೀವನದಲ್ಲಿ ನಮ್ಮ ಮುಂದೆ ಯಾರಾದರೂ ನಾಟಕ ಆಡ್ತಾ ಇರುವಾಗ ಖಂಡಿತವಾಗ್ಲೂ ಅದನ್ನ ನಮಗೆ ಕಂಡುಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಇನ್ ಕೇಸ್ ನಾವು ಅದನ್ನು ಕಂಡುಹಿಡಿದ್ರೂ ಕೂಡ ಅಷ್ಟರಲ್ಲಿ ಅವರಿಂದ ನಮಗೆ ಎಷ್ಟೋ ಲಾಸ್ಗಳಾಗಿರುತ್ತೆ, ಅಥವಾ ಎಷ್ಟೋ ಒಂದು ಕೆಟ್ಟ ಪರಿಸ್ಥಿತಿಗಳನ್ನು ಅವರಿಂದ ನಾವು ಅಂದರೆ ಅವರಿಂದ ನಾವು ಅದನ್ನು ಪರಿಸ್ಥಿತಿಗಳನ್ನು ನಿಭಾಯಿಸಲಿಕ್ಕೆ ಆಗದೇ ಇಲ್ಲ ಅನ್ನೋ ರೀತಿಯಲ್ಲಿ ಬಂದಿರ್ತೀವಿ ಸ್ನೇಹಿತರೆ. ಅದಕ್ಕಾಗಿ ಹೇಳೋದು, ಸೊ ನಾಟಕ ಆಡೋದು ಖಂಡಿತವಾಗ್ಲೂ ತಪ್ಪಲ್ಲ. ಕೆಲವೊಂದು ಪರಿಸ್ಥಿತಿಯಲ್ಲಿ ಇಷ್ಟ ಇಲ್ಲ ಅಂದರೂ ಕೆಲವೊಂದು ವಿಚಾರಗಳನ್ನು ನಾವು ಮಾಡಲೇಬೇಕಾಗುತ್ತೆ. ಇನ್ನು ಕೆಲವೊಂದು ವಿಚಾರಗಳನ್ನು ನಮಗೆ ಬೇಕು ಬೇಕು ಅಂತ ಅದು ಇಷ್ಟಪಟ್ಟು ಮಾಡ್ತೀವಿ ಅಂದರೂ ಕೂಡ ಕೆಲವೊಮ್ಮೆ ಅದು ನಮ್ಮ ಕೈ ಮೀರಿ ಹೋಗಿಬಿಟ್ಟಿರುತ್ತೆ. ಹಾಗಾಗಿ ನಮ್ಮ ಸುತ್ತಮುತ್ತನೇ ನಮ್ಮನ್ನು ಕಾಲೆಳೆಬೇಕು ಅಂತ ಹೇಳಿ ತುಂಬ ಜನ ನಗ್ತಾನೆ ನಮಗೆ ಬೇಡದೇ ಇರೋ ವಿಚಾರಗಳನ್ನು ತಲೆಗೆ ತುಂಬಿರ್ತಾರೆ. ಆದರೆ ಅದು ನಮಗೆ ಅರ್ಥನೇ ಆಗೋದಿಲ್ಲ. ಇನ್ನು ಕೆಲವೊಮ್ಮೆ ನಮ್ಮನ್ನು ಯಾರು ತುಂಬಾ ಇಷ್ಟಪಡ್ತಾರೆ ಅಲ್ವಾ, ನಾವು ಬೆಳಿಬೇಕು ಅಂತ ಯಾರು ಆಸೆ ಪಡ್ತಾರೆ ಅವರು ಕಠಿಣವಾಗಿ ಹೇಳಿದ್ರು ಕೂಡ ಸತ್ಯನ ನಮ್ಗೆ ಅರ್ಥ ಮಾಡಿಸಿರ್ತಾರೆ. ಆದರೆ ಅದನ್ನು ನಾವು ಅರ್ಥನೇ ಮಾಡ್ಕೊಂಡಿರೋದಿಲ್ಲ. ಸೊ ಈ ರೀತಿಯಾಗಿ ಆಗುತ್ತೆ ಸ್ನೇಹಿತರೆ ಕೆಲವೊಮ್ಮೆ. ಹಾಗಾಗಿ ಆದಷ್ಟು ಕೂಡ ನಮ್ಮ ಹುಷಾರಲ್ಲಿ ನಾವಿರೋದು ತುಂಬಾ ಬೆಟರ್ ಅಂತಲೇ ಹೇಳ್ತೀನಿ. ಆದರೆ ನಾವು ಎಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಕೆಲವೊಮ್ಮೆ ಇಂಥ ಜನಗಳನ್ನು ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಅಲ್ವಾ. ಸೊ ಇನ್ನು ಕೆಲವೊಂದು ಪರಿಸ್ಥಿತಿಯಲ್ಲಿ ನಮಗೆ ಗೊತ್ತಿರುತ್ತೆ ಅವ್ರು ನಾಟಕ ಆಡ್ತಾ ಇದ್ದಾರೆ ಅಂತ, ಆದರೂ ಕೂಡ ಅವರ ಮಾತುಗಳನ್ನು ಕೆಲವೊಮ್ಮೆ ನಾವು ನಂಬಿಟ್ಟಿರ್ತೀವಿ. ಅಷ್ಟು ಮೂರ್ಖರು ಕೂಡ ಆಗ್ಬಿಡ್ತೀವಿ ಜೀವನದಲ್ಲಿ ಕೆಲವೊಮ್ಮೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಆ ಒಂದು ನಂಬಿಕೆಯಿಂದ ಕೆಲವೊಂದು ಪಾಠನ ಕಲಿತೀವಿ ಅಲ್ವಾ. ಸೊ ಆ ಪಾಠ ಜೀವನದಲ್ಲಿ ಮುಂದೆ ಬರುವಂತಹ ಕಷ್ಟಗಳಿಗೆ ಒಂದು ದಾರಿದೀಪ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಇಷ್ಟು ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ತಮಗೇನಾದರೂ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮುಖಾಂತರ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ದಯವಿಟ್ಟು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ ಕೂಡ ಆನ್ ಮಾಡಿ. ಆವಾಗ ನಾನು ಯಾವುದೇ ವಿಡಿಯೋ ಹಾಕಿರೋ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಸೊ ಸದ್ಯಕ್ಕೆ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಇದೇ ರೀತಿ ಮೋಟಿವೇಶ್ನಲ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ ಫಾಲೋ ಮಾಡೋದನ್ನು ಮರಿಬೇಡಿ.